ಜಿಲ್ಲೆಯಲ್ಲಿ ಕಳೆದ 4-5 ವರ್ಷಗಳಿಂದ ಅರಣ್ಯ ಇಲಾಖೆ ಹಾಗೂ ರೈತರ ನಡುವಿನ ಸಂಘರ್ಷ ನಡೀತಾನೇ ಇದೆ. ರೈತರ ಪರವಾಗಿ ನಿಂತಹ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಸಂಘರ್ಷ, ಒಕ್ಕಲೆಬ್ಬಿಸದಂತೆ ಅಧಿಕಾರಿಗಳಿಗೆ ಸಚಿವ ಸೂಚನೆ. ಜಿಲ್ಲಾ ಉಸ್ತುವಾರಿ ಸಚಿವರ ಎದುರು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸುತ್ತಿರುವಂತಹ ಪ್ರತಿಭಟನಾಕಾರರು. ಮತ್ತೊಂದು ಕಡೆಗೆ ಸಭೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತುತ್ತಿರುವಂತಹ ಜನಪ್ರತಿನಿಧಿಗಳು. ರಣಾಂಗಣವಾದಂತಹ ಪ್ರಗತಿ ಪರಿಶೀಲನಾ ಸಭೆ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಕರೆಯಲಾಗಿತ್ತು. ಈ ಸಭೆಗೆ ಆಗಮಿಸಿರುವಂತಹ ಸಚಿವರಿಗೆ ಬಾಗಿಲಲ್ಲಿ 10 ಜನ ರೈತರು, ಅರಣ್ಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ತರುವ ಹೆಸರಲ್ಲಿ ನಮ್ಮನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ದೂರಿದರು. ಕಂದಾಯ ಇಲಾಖೆಯಿಂದ ಮಂಜೂರಾಗಿರುವಂತಹ 2-3 ತಲೆಮಾರುಗಳಿಂದ ಕೃಷಿ ಮಾಡುತ್ತಿರುವಂತಹ ಭೂಮಿಯನ್ನ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುತ್ತಿದ್ದಾರೆ. ಇದರಿಂದ ನಮ್ಮನ್ನ ಉಳಿಸಿ ಅಂತ ಬೇಡಿಕೊಂಡರು. ಇನ್ನು ಇದಕ್ಕೆ ಕೋಲಾರ ಜಿಲ್ಲಾಧಿಕಾರಿ ಹೇಳಿದ್ದು ಹೀಗೆ. ಈಗ ಈ ಸರ್ಕಾರದಲ್ಲಿ ಏನಾಗಿದೆ ಸರ್, ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂದ ಮೇಲೆ 27/10/2025ರಲ್ಲಿ ನಮ್ಮ ಅರಣ್ಯ ಇಲಾಖೆ ಹೊರಡಿಸಿದ್ದಾರೆ ಸರ್. ಆ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಮಾಡಿದ್ದಾರೆ. ಅದೇ ಪ್ರಕಾರ ರಾಜ್ಯ ಮಟ್ಟದಲ್ಲೂ ಮಾಡಿದ್ದಾರೆ. ಥ್ರೂಔಟ್ ಸ್ಟೇಟ್ ಇದೆ ಸರ್. ಆಯಾ ಜಿಲ್ಲೆನಲ್ಲಿ ಏನ್ ಈ ತರ ಕಾನ್ಫ್ಲಿಕ್ಟಿಂಗ್ ಇಶ್ಯೂಸ್ ಇದೆ, ಈಗ ಏನಾಗಿದೆ ಸರ್, ನಾವು ಹಿಂದೆ ಫಾರೆಸ್ಟ್ ನೋಟಿಫಿಕೇಶನ್ ಪ್ರಕಾರ ಅವ್ರದ್ದು ಏನು ಜಾಗ ಇದೆ ಅಲ್ಲಿ ಬಹಳ ವರ್ಷಗಳಿಂದ ಏನಾಗಿದೆ ಸರ್ಕಾರದ ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆಯಿಂದ ಮಂಜೂರಿ ಆಗಿದೆ ಸರ್. ಸರ್ಕಾರ ಹಾಗೂ ಕೋರ್ಟ್ ಆದೇಶಗಳನ್ನ ತಾವೇ ಸ್ವತಃ ಓದಿ ಹೇಳಿದ ಸಚಿವ ಬೈರತಿ ಸುರೇಶ್, ಅರಣ್ಯ ಇಲಾಖೆ 3 ಎಕರೆಗಿಂತ ಕಡಿಮೆ ಒತ್ತುವರಿ ಭೂಮಿಯನ್ನ ತೆರವು ಮಾಡಬಾರದು, ಅಲ್ಲದೆ ಜಂಟಿ ಸರ್ವೆ ಮಾಡಿ ತೆರವು ಮಾಡಬೇಕು ಅಂತ ಹೇಳಿದ್ರು. ಈಗ ಏನೇ ಆದ್ರೂ ಯಾವುದೇ ರೈತರ ಜಮೀನುಗಳಿಗೆ ಫಾರೆಸ್ಟ್ ಅವರು ಹೋಗಬಾರ್ದು ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ಅದೇ ಪ್ರಕಾರ ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ. ಯಾರು ಹೋಗ್ತಾ ಇಲ್ಲ. ಆಮೇಲೆ ಅದ್ರ ಜೊತೆಲಿ ಇನ್ನೊಂದು ರೂಲ್ಸ್ ಬೇರೆ ಇದೆ. 3 ಎಕರೆ ಒಳಗಡೆ ಇರುವಂತಹ ಅದು ಅರಣ್ಯ ಇಲಾಖೆ ಆದ್ರೂ ಸಹ ಅದನ್ನ ವಾಪಸ್ ತಗೋಬಾರ್ದು ಅಂತ ಕಾನೂನಿದೆ. ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದೀನಿ. ಅದರಿಂದ ಇದು ಎಸ್ಐಟಿ ರಾಜ್ಯ ಮಟ್ಟದ ಎಸ್ಐಟಿ ಹೋಗೋ ತನಕ ಫಾರೆಸ್ಟ್ ಅವರು ಯಾವುದೇ ರೈತರ ಜಮೀನುಗಳನ್ನ ವಾಪಸ್ ತಗೊಳ್ಳಿಕ್ಕೆ ಅವರಿಗೆ ಅಧಿಕಾರ. ಕಳೆದ 4-5 ವರ್ಷಗಳಿಂದ ನಡೀತಿದ್ದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ರೈತರ ನಡುವಿನ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂತಾಗಿದೆ. ಸದ್ಯ ಮುಂದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಳ್ಳೆಯ ತೀರ್ಮಾನಕ್ಕೆ ಬದ್ಧರಾಗಿರ್ತಾರಾ, ಇಲ್ಲ ತಮ್ಮ ಕೆಲಸವನ್ನು. ಕೋಲಾರ ಜಿಲ್ಲೆಯಲ್ಲಿ ಕಳೆದ 4-5 ವರ್ಷಗಳಿಂದ ಅರಣ್ಯ ಇಲಾಖೆ ಹಾಗೂ ರೈತರ ನಡುವಿನ ಸಂಘರ್ಷ ನಡೀತಾನೇ ಇದೆ. ರೈತರ ಪರವಾಗಿ ನಿಂತಹ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಸಂಘರ್ಷ, ಒಕ್ಕಲೆಬ್ಬಿಸದಂತೆ ಅಧಿಕಾರಿಗಳಿಗೆ ಸಚಿವ ಸೂಚನೆ. ಜಿಲ್ಲಾ ಉಸ್ತುವಾರಿ ಸಚಿವರ ಎದುರು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸುತ್ತಿರುವಂತಹ ಪ್ರತಿಭಟನಾಕಾರರು. ಮತ್ತೊಂದು ಕಡೆಗೆ ಸಭೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತುತ್ತಿರುವಂತಹ ಜನಪ್ರತಿನಿಧಿಗಳು. ರಣಾಂಗಣವಾದಂತಹ ಪ್ರಗತಿ ಪರಿಶೀಲನಾ ಸಭೆ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಕರೆಯಲಾಗಿತ್ತು. ಈ ಸಭೆಗೆ ಆಗಮಿಸಿರುವಂತಹ ಸಚಿವರಿಗೆ ಬಾಗಿಲಲ್ಲಿ 10 ಜನ ರೈತರು, ಅರಣ್ಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ತರುವ ಹೆಸರಲ್ಲಿ ನಮ್ಮನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ದೂರಿದರು. ಕಂದಾಯ ಇಲಾಖೆಯಿಂದ ಮಂಜೂರಾಗಿರುವಂತಹ 2-3 ತಲೆಮಾರುಗಳಿಂದ ಕೃಷಿ ಮಾಡುತ್ತಿರುವಂತಹ ಭೂಮಿಯನ್ನ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುತ್ತಿದ್ದಾರೆ. ಇದರಿಂದ ನಮ್ಮನ್ನ ಉಳಿಸಿ ಅಂತ ಬೇಡಿಕೊಂಡರು. ಇನ್ನು ಇದಕ್ಕೆ ಕೋಲಾರ ಜಿಲ್ಲಾಧಿಕಾರಿ ಹೇಳಿದ್ದು ಹೀಗೆ. ಈಗ ಈ ಸರ್ಕಾರದಲ್ಲಿ ಏನಾಗಿದೆ ಸರ್, ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂದ ಮೇಲೆ 27/10/2025ರಲ್ಲಿ ನಮ್ಮ ಅರಣ್ಯ ಇಲಾಖೆ ಹೊರಡಿಸಿದ್ದಾರೆ ಸರ್. ಆ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಮಾಡಿದ್ದಾರೆ. ಅದೇ ಪ್ರಕಾರ ರಾಜ್ಯ ಮಟ್ಟದಲ್ಲೂ ಮಾಡಿದ್ದಾರೆ. ಥ್ರೂಔಟ್ ಸ್ಟೇಟ್ ಇದೆ ಸರ್. ಆಯಾ ಜಿಲ್ಲೆನಲ್ಲಿ ಏನ್ ಈ ತರ ಕಾನ್ಫ್ಲಿಕ್ಟಿಂಗ್ ಇಶ್ಯೂಸ್ ಇದೆ, ಈಗ ಏನಾಗಿದೆ ಸರ್, ನಾವು ಹಿಂದೆ ಫಾರೆಸ್ಟ್ ನೋಟಿಫಿಕೇಶನ್ ಪ್ರಕಾರ ಅವ್ರದ್ದು ಏನು ಜಾಗ ಇದೆ ಅಲ್ಲಿ ಬಹಳ ವರ್ಷಗಳಿಂದ ಏನಾಗಿದೆ ಸರ್ಕಾರದ ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆಯಿಂದ ಮಂಜೂರಿ ಆಗಿದೆ ಸರ್. ಸರ್ಕಾರ ಹಾಗೂ ಕೋರ್ಟ್ ಆದೇಶಗಳನ್ನ ತಾವೇ ಸ್ವತಃ ಓದಿ ಹೇಳಿದ ಸಚಿವ ಬೈರತಿ ಸುರೇಶ್,
ಅರಣ್ಯ ಇಲಾಖೆ 3 ಎಕರೆಗಿಂತ ಕಡಿಮೆ ಒತ್ತುವರಿ ಭೂಮಿಯನ್ನ ತೆರವು ಮಾಡಬಾರದು, ಅಲ್ಲದೆ ಜಂಟಿ ಸರ್ವೆ ಮಾಡಿ ತೆರವು ಮಾಡಬೇಕು ಅಂತ ಹೇಳಿದ್ರು. ಈಗ ಏನೇ ಆದ್ರೂ ಯಾವುದೇ ರೈತರ ಜಮೀನುಗಳಿಗೆ ಫಾರೆಸ್ಟ್ ಅವರು ಹೋಗಬಾರ್ದು ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ಅದೇ ಪ್ರಕಾರ ಡಿಪ್ಟಿ ಕಮಿಷನರ್ ಹೇಳಿದ್ದೀನಿ. ಸೊ ಯಾರು ಹೋಗ್ತಾ ಇಲ್ಲ. ಆಮೇಲೆ ಅದ್ರ ಜೊತೆ ಇನ್ನೊಂದು ರೂಲ್ಸ್ ಬೇರೆ ಇದೆ. 3 ಎಕರೆ ಒಳಗಡೆ ಇರುವಂತಹ ಅದು ಅರಣ್ಯ ಇಲಾಖೆ ಆದ್ರೂ ಸಹ ಅದನ್ನ ವಾಪಸ್ ತಗೋಬಾರ್ದು ಅಂತ ಕಾನೂನಿದೆ. ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿದೀನಿ. ಅದರಿಂದ ಇದು SIT ರಾಜ್ಯ ಮಟ್ಟದ SIT ಹೋಗೋ ತನಕ ಫಾರೆಸ್ಟ್ ಅವರು ಯಾವುದೇ ರೈತರ ಜಮೀನುಗಳನ್ನ ವಾಪಸ್ ತಗೊಳ್ಳಿಕ್ಕೆ ಅವರಿಗೆ ಅಧಿಕಾರ. ಕಳೆದ 4-5 ವರ್ಷಗಳಿಂದ ನಡೀತಿದ್ದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ರೈತರ ನಡುವಿನ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂತಾಗಿದೆ. ಸದ್ಯ ಮುಂದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಳ್ಳೆಯ ತೀರ್ಮಾನಕ್ಕೆ ಬದ್ಧರಾಗಿರ್ತಾರಾ, ಇಲ್ಲ ತಮ್ಮ ಕೆಲಸವನ್ನು. ಕೋಲಾರ ಜಿಲ್ಲೆಯಲ್ಲಿ ಕಳೆದ 4-5 ವರ್ಷಗಳಿಂದ ಅರಣ್ಯ ಇಲಾಖೆ ಹಾಗೂ ರೈತರ ನಡುವಿನ ಸಂಘರ್ಷ ನಡೀತಾನೆ ಇದೆ. ರೈತರ ಪರವಾಗಿ ನಿಂತಹ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಸಂಘರ್ಷ, ಒಕ್ಕಲೆಬ್ಬಿಸದಂತೆ ಅಧಿಕಾರಿಗಳಿಗೆ ಸಚಿವ ಸೂಚನೆ. ಜಿಲ್ಲಾ ಉಸ್ತುವಾರಿ ಸಚಿವರ ಎದುರು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸುತ್ತಿರುವಂತಹ ಪ್ರತಿಭಟನಾಕಾರರು. ಮತ್ತೊಂದು ಕಡೆಗೆ ಸಭೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತುತ್ತಿರುವಂತಹ ಜನಪ್ರತಿನಿಧಿಗಳು. ರಣಾಂಗಣವಾದಂತಹ ಪ್ರಗತಿ ಪರಿಶೀಲನಾ ಸಭೆ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಕರೆಯಲಾಗಿತ್ತು. ಈ ಸಭೆಗೆ ಆಗಮಿಸಿರುವಂತಹ ಸಚಿವರಿಗೆ ಬಾಗಿಲಲ್ಲಿ 10 ಜನ ರೈತರು ಅರಣ್ಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವು ಹೆಸರಲ್ಲಿ ನಮ್ಮನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ದೂರಿದರು. ಕಂದಾಯ ಇಲಾಖೆಯಿಂದ ಮಂಜೂರಾಗಿರುವಂತಹ 2-3 ತಲೆಮಾರುಗಳಿಂದ ಕೃಷಿ ಮಾಡುತ್ತಿರುವಂತಹ ಭೂಮಿಯನ್ನ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುತ್ತಿದ್ದಾರೆ. ಇದರಿಂದ ನಮ್ಮನ್ನ ಉಳಿಸಿ ಅಂತ ಬೇಡಿಕೊಂಡರು. ಇನ್ನು ಇದಕ್ಕೆ ಕೋಲಾರ ಜಿಲ್ಲಾಧಿಕಾರಿ ಹೇಳಿದ್ದು ಹೀಗೆ. ಈಗ ಈ ಸರ್ಕಾರದಲ್ಲಿ ಏನಾಗಿದೆ ಸರ್, ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂದ ಮೇಲೆ 27/10/2025ರಲ್ಲಿ ನಮ್ಮ ಅರಣ್ಯ ಇಲಾಖೆ ಹೊರಡಿಸಿದ್ದಾರೆ ಸರ್. ಆ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ SIT ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಮಾಡಿದ್ದಾರೆ. ಅದೇ ಪ್ರಕಾರ ರಾಜ್ಯ ಮಟ್ಟದಲ್ಲೂ ಮಾಡಿದ್ದಾರೆ. ಥ್ರೂಔಟ್ ಸ್ಟೇಟ್ ಇದೆ ಸರ್. ಆಯಾ ಜಿಲ್ಲೆನಲ್ಲಿ ಏನ್ ಈ ತರ ಕಾನ್ಫ್ಲಿಕ್ಟಿಂಗ್ ಇಶ್ಯೂಸ್ ಇದೆ. ಈಗ ಏನಾಗಿದೆ ಸರ್, ನಾವು ಹಿಂದೆ ಫಾರೆಸ್ಟ್ ನೋಟಿಫಿಕೇಶನ್ ಪ್ರಕಾರ ಅವ್ರದ್ದು ಏನು ಜಾಗ ಇದೆ ಅಲ್ಲಿ ಬಹಳ ವರ್ಷಗಳಿಂದ ಏನಾಗಿದೆ ಸರ್ಕಾರದ ರೆವಿನ್ಯೂ ಇಲಾಖೆ ಕಂದಾಯ ಇಲಾಖೆಯಿಂದ ಮಂಜೂರಿ ಆಗಿದೆ ಸರ್. ಸರ್ಕಾರ ಹಾಗೂ ಕೋರ್ಟ್ ಆದೇಶಗಳನ್ನ ತಾವೇ ಸ್ವತಃ ಓದಿ ಹೇಳಿದ ಸಚಿವ ಬೈರತಿ ಸುರೇಶ್ ಅರಣ್ಯ ಇಲಾಖೆ 3 ಎಕರೆಗಿಂತ ಕಡಿಮೆ ಒತ್ತುವರಿ ಭೂಮಿಯನ್ನ ತೆರವು ಮಾಡಬಾರದು, ಅಲ್ಲದೆ ಜಂಟಿ ಸರ್ವೆ ಮಾಡಿ ತೆರವು ಮಾಡಬೇಕು ಅಂತ ಹೇಳಿದ್ರು. ಈಗ ಏನೇ ಆದ್ರೂ ಯಾವುದೇ ರೈತರ ಜಮೀನುಗಳಿಗೆ ಫಾರೆಸ್ಟ್ ಅವರು ಹೋಗಬಾರ್ದು ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ಅದೇ ಪ್ರಕಾರ ಡಿಪ್ಟಿ ಕಮಿಷನರ್ ಹೇಳಿದ್ದೀನಿ. ಸೊ ಯಾರು ಹೋಗ್ತಾ ಇಲ್ಲ. ಆಮೇಲೆ ಅದ್ರ ಜೊತೆ ಇನ್ನೊಂದು ರೂಲ್ಸ್ ಬೇರೆ ಇದೆ. 3 ಎಕರೆ ಒಳಗಡೆ ಇರುವಂತಹ ಅದು ಅರಣ್ಯ ಇಲಾಖೆ ಆದ್ರೂ ಸಹ ಅದನ್ನ ವಾಪಸ್ ತಗೋಬಾರ್ದು ಅಂತ ಕಾನೂನಿದೆ. ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿದೀನಿ. ಅದರಿಂದ ಇದು SIT ರಾಜ್ಯ ಮಟ್ಟದ SIT ಹೋಗೋ ತನಕ ಫಾರೆಸ್ಟ್ ಅವರು ಯಾವುದೇ ರೈತರ ಜಮೀನುಗಳನ್ನ ವಾಪಸ್ ತಗೊಳ್ಳಿಕ್ಕೆ ಅವರಿಗೆ ಅಧಿಕಾರ. ಕಳೆದ 4-5 ವರ್ಷಗಳಿಂದ ನಡೀತಿದ್ದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ರೈತರ ನಡುವಿನ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂತಾಗಿದೆ. ಸದ್ಯ ಮುಂದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಳ್ಳೆಯ ತೀರ್ಮಾನಕ್ಕೆ ಬದ್ಧರಾಗಿರ್ತಾರಾ, ಇಲ್ಲ ತಮ್ಮ ಕೆಲಸವನ್ನು